ನಮಸ್ತೆ ಎಲ್ಲರಿಗೂ. ನಾನು ಹಿಂದಿನ ತರಗತಿಯೊಳಗೆ ಹೇಳಿದ್ದೆ ಇತಿಹಾಸ ವಿಷಯದೊಳಗೆ ಕೇಳುವಂತಹ ಕೆಲವೊಂದಷ್ಟು ಮಾದರಿ ಪ್ರಶ್ನೆಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳಿ. ಮೊದಲನೇ ಪ್ರಶ್ನೆನ ನೋಡೋಣ, ನೇರವಾಗಿ ಹೋಗ್ಬಿಡೋಣ ಈಗ ಟಾಪಿಕ್ಕಿಗೆ. ಪ್ರಶ್ನೆ 1, ಅಕ್ಬರನು ಸ್ಥಾಪಿಸಿದ ದಿನ್-ಇ-ಇಲಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಅಕ್ಬರನು 1582ರಲ್ಲಿ ದಿನ್-ಇ-ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಬಿ. ಇಬಾದತ್ ಖಾನಾದಲ್ಲಿ ನಡೆಯುತ್ತಿದ್ದ ಹಿಂದೂ, ಜೈನ, ಜೊರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಇದು ರೂಪ ತಳೆಯಿತು. ಸಿ. ಅಬ್ದುರ್ ರಹೀಮ್ ಖಾನ್ ಈ ಧಾರ್ಮಿಕ ಪಂಥದ ಮುಖ್ಯ ರೂವಾರಿಯಾಗಿದ್ದನು. ಡಿ. ಈ ಹೊಸ ಧರ್ಮವು ಸಂಸ್ಕಾರ, ನಡವಳಿಕೆ ಹಾಗೂ ಏಕೀಶ್ವರವಾದದಲ್ಲಿ ನಂಬಿಕೆ ಹೊಂದಿತ್ತು. ಆಪ್ಷನ್ಸನ್ನು ನೋಡೋಣ. 1 ಎ, ಬಿ ಮತ್ತು ಸಿ. 2 ಬಿ, ಸಿ ಮತ್ತು ಡಿ. 3 ಸಿ, ಡಿ ಮತ್ತು ಎ. 4 ಎ, ಬಿ ಮತ್ತು ಡಿ. ಉತ್ತರನೂ ನಾನು ಆಲ್ರೆಡಿ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಆಪ್ಷನ್ ಇದು 4 ಇದು ಸರಿ. ಅಂದರೆ ಅಕ್ಬರನ ದಿನ್-ಇ-ಇಲಾಹಿ ಧರ್ಮಕ್ಕೆ ಸಂಬಂಧಿಸಿದಂತಹ ಹೇಳಿಕೆಗಳೊಳಗೆ ಎ, ಬಿ ಮತ್ತು ಡಿ ಅದಕ್ಕೆ ಸಂಬಂಧಿಸಿದವು, ಸಿ ಇದಕ್ಕೆ ಸಂಬಂಧಿಸಿಲ್ಲ. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಓಲ್ಡ್ ಕ್ವಶನ್ ಪೇಪರಲ್ಲಿ ಇರುವಂತಹದೇ ಪ್ರಶ್ನೆಯನ್ನು ನಾನಿಲ್ಲಿ ಬರ್ಕೊಂಡಿರೋದು. ಈ ರೀತಿಯ ಪ್ರಶ್ನೆಗಳನ್ನು ಯಾವ ಯಾವ ಟಾಪಿಕ್ ಮೇಲೆ ಕೇಳಬಹುದು ಅಂತ ಹೇಳಿದ್ರೆ, ಪ್ರಸಿದ್ಧ ವ್ಯಕ್ತಿಗಳ ಜೀವನ ಅದ್ರ ಮೇಲೆ ಕೇಳ್ಬೋದು, ಅಥವಾ ಅವರ ಒಂದು ತತ್ವಗಳಿರ್ತಾವೆ. ಈಗ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಐತಲ್ಲ, ಅದ್ರ ಮೇಲೆ ಕೇಳ್ಬೋದು. ಈ ರೀತಿಯಾಗಿ ಕೇಳ್ಬೋದು. ಇನ್ನು ಯುದ್ಧಗಳ ಬಗ್ಗೆ ಕೇಳ್ಬೋದು. ಯುದ್ಧದ ಘಟನೆಗಳನ್ನು, ಒಂದಷ್ಟು ಘಟನೆಗಳನ್ನು ಕೊಟ್ಟು ಆ ಘಟನೆಗಳೊಳಗೆ ಸರಿಯಾಗಿರೋ ಯಾವುವು ಅಂತ ಹೇಳಿ ಬರೀರಿ ಅಂತ ಹೇಳಿ ಕೇಳ್ಬೋದು. ಇಲ್ಲ ಅಂದ್ರೆ ಯುದ್ಧಗಳು ಮತ್ತು ಒಪ್ಪಂದ, ಈಗ ಯಾವುದೋ ಒಂದು ಯುದ್ಧ ಆಗಿರ್ತೈತಿ, ಅದರ ಒಪ್ಪಂದಗಳು ಆಗಿರ್ತಾವೆ. ಒಪ್ಪಂದಕ್ಕೆ ಕೆಲವೊಂದಷ್ಟು ಷರತ್ತುಗಳಿರ್ತಾವಲ್ಲ, ಆ ಷರತ್ತುಗಳನ್ನು ಕೊಡ್ಬೋದು. ಅದರೊಳಗೆ ಒಂದೋ ಎರಡೋ ತಪ್ಪನ್ನು ಕೊಡ್ಬೋದು. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಕಾಯ್ದೆಗಳಿದಾವಲ್ಲ, 1909ರ ಕಾಯ್ದೆ, 1919ರ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ, ಈ ರೀತಿಯ ಕಾಯ್ದೆಗಳ ಒಳಗೂ ಅವರು ಈ ರೀತಿಯಾದಂತಹ ಮಾದರಿಯೊಳಗೆ ಪ್ರಶ್ನೆಯನ್ನು ಕೇಳ್ಬೋದು. ಈ ರೀತಿ ಪ್ರಶ್ನೆಗಳು ಬಂದಾಗ ಆನ್ಸರ್ ಮಾಡಬೇಕು ಅಂದರೆ ನಾವು ಪ್ರತಿಯೊಂದು ಟಾಪಿಕ್ಕನ್ನು ಸರಿಯಾಗಿ ತಿಳ್ಕೊಂಡಿರಬೇಕು. ಅದರೊಳಗಿರುವಂತಹ ಎಲ್ಲ ಅಂಶಗಳನ್ನು ಕೂಡ ನಾವು ತಿಳ್ಕೊಂಡಾಗ ಮಾತ್ರ ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡ್ಬೋದು. ಇನ್ನು ಮತ್ತೆ ಯಾವ ರೀತಿ ಕೇಳ್ಬೋದು ಪ್ರಶ್ನೆಗಳನ್ನು ಅಂದ್ರೆ 2, ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಸರಿಯಾದ ಜೋಡಿ: 1 ಆರ್ಯ ಸಮಾಜ ಮಹಾತ್ಮ ಜ್ಯೋತಿಬಾ ಫುಲೆ. 2 ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿ. 3 ಸತ್ಯಶೋಧಕ ಸಮಾಜ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. 4 ಯುವ ಬಂಗಾಳ ಚಳುವಳಿ ಹೆನ್ರಿ ಲೂಯಿಸ್ ವಿವಿಯನ್ ಡಿರೇಜಿಯೋ. ಇಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಮಾರ್ಕ್ ಮಾಡಿದ್ದೀನಿ ನಾನು. ಯುವ ಬಂಗಾಳ ಚಳುವಳಿ 4ನೇದ್ದು ಸರಿಯಾಗುತ್ತೆ. ಯುವ ಬಂಗಾಳ ಚಳುವಳಿಯನ್ನು ಇದು ಪ್ರಾರಂಭ ಮಾಡಿದವರು ಹೆನ್ರಿ ಲೂಯಿಸ್ ವಿವಿಯನ್ ಡಿರೇಜಿಯೋ. ಇವೆಲ್ಲ ತಪ್ಪಾಗಿದ್ದಾವೆ ಗೊತ್ತು ನಿಮ್ಗೆ. ಇದೇನು ಸರಿ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸರಿಯಾದ ಜೋಡಿಯನ್ನು ಮಾತ್ರ ಗುರುತಿಸಿ ಅಂತ ಹೇಳಿ ಇಲ್ಲಿ ಕೇಳಿರೋದು. ಇದನ್ನೇ ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ, 3 ಇಲ್ಲಿ ತಪ್ಪು ಕೊಟ್ಟು 1 ಸರಿಯಾಗಿರೋದನ್ನು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಈ ರೀತಿನೂ ಕೇಳ್ಬೋದು, ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಹೇಳಿ. ಅವಾಗೇನು ಮಾಡ್ತಾರೆ, 3 ಸರಿಯಾಗಿ ಕೊಟ್ಟಿರ್ತಾರೆ, 1 ತಪ್ಪಾಗಿ ಕೊಟ್ಟಿರ್ತಾರೆ. ಈ ರೀತಿಯ ಪ್ರಶ್ನೆಗಳು ಯಾವ್ಯಾವುಗಳ ಮೇಲೆ ಬರ್ಬೋದು ಅಂತ ಹೇಳಿದ್ರೆ, ಯುದ್ಧಗಳು ಮತ್ತು ಒಪ್ಪಂದಗಳು. ಒಂದು ಕಡೆ ಯುದ್ಧಗಳನ್ನು ಕೊಟ್ಟಿರ್ತಾರೆ, ಒಂದು ಕಡೆ ಒಪ್ಪಂದಗಳನ್ನು ಕೊಟ್ಟಿರ್ತಾರೆ. ಆ ರೀತಿನೂ ಕೇಳ್ಬೋದು. ಇಲ್ಲ ಕೃತಿಗಳು ಮತ್ತು ಕರ್ತೃಗಳು, ಒಂದು ಕಡೆ ಕೃತಿಗಳು ಮತ್ತೊಂದು ಕಡೆ ಕರ್ತೃಗಳನ್ನು ಕೊಟ್ಟು ಈ ರೀತಿ ಕೇಳ್ಬೋದು. ಇಲ್ಲ ಅಂದರೆ ಅನ್ವರ್ಥಗಳು. ಈಗ ಒಂದು ಕಡೆ ಉದ್ಯಾನ ನಗರಿ, ಅರಮನೆ ನಗರಿ ಈ ರೀತಿ ಕೊಡ್ಬೋದು. ಇನ್ನೊಂದು ಕಡೆ ಮೈಸೂರು, ಬೆಂಗಳೂರು ಈ ಥರ. ಇಲ್ಲ ಅಂದರೆ ವಿಶಿಷ್ಟ ಬೆಳೆಗಳು ಜಿಯೋಗ್ರಫಿಗೆ ಸಂಬಂಧಿಸಿದಂತೆ. ಈಗ ಉದಾಹರಣೆಗೆ ಈ ಕಡೆ ನಂಜನಗೂಡು, ಈ ಕಡೆ ರಸಬಾಳೆ, ಕಮಲಾಪುರ, ಕೆಂಪು ಬಾಳೆ ಈ ರೀತಿ ಕೇಳ್ಬೋದು. ಇದೇ ಇವುಗಳಿಗೆ ಸಂಬಂಧಿಸಿದಂತಹ ಇನ್ನೊಂದು ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅವರು. ಹೆಂಗೆ ಅಂತ ಹೇಳಿದ್ರೆ, ಪಟ್ಟಿ ಕೊಡ್ತಾರೆ. 1ನೇ ಪಟ್ಟಿ 2ನೇ ಪಟ್ಟಿನ
ಹೊಂದಿಸಬಾರ್ದು. ಆಮೇಲೆ ಆಯ್ಕೆಗಳೊಳಗೆ ನಾವು ಸರಿಯಾಗಿರೋದನ್ನು ಗುರುತಿಸ್ಬೇಕು. ಉದಾಹರಣೆಗೆ ನೋಡ್ರಿ ಇಲ್ಲಿ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಏನಿದೆ? ಹೇಮಸೇನ, ದುರ್ವಿನೀತ, ವಾದಿಭಸಿಂಹ, ಶ್ರೀ ಪುರುಷ. ಪಟ್ಟಿ 2ರಲ್ಲಿ ಗದ್ಯ ಚಿಂತಾಮಣಿ, ಗಜಶಾಸ್ತ್ರ, ರಾಘವ ಪಾಂಡವೀಯ, ಶಬ್ದಾವತಾರ. ಅದನ್ನು ಗುರುತಿಸ್ಬೇಕು. ನಾವೀಗ ಗುರುತಿಸ್ಬೇಕು ಅಂದರೆ ಹೇಮಚಂದ್ರ ಅವನ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ 3 ರಾಘವ ಪಾಂಡವೀಯ. ದುರ್ವಿನೀತನ ಕೃತಿ ಯಾವುದು ಅಂತ ಹೇಳಿದ್ರೆ ಶಬ್ದಾವತಾರ. ವಾದಿಭಸಿಂಹನ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಗದ್ಯ ಚಿಂತಾಮಣಿ. ಶ್ರೀ ಪುರುಷನ ಗಜಶಾಸ್ತ್ರ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕವಿಗಳನ್ನು ಮತ್ತು ಅವುಗಳ ಕೃತಿಗಳನ್ನು ಕೊಟ್ಟಿದ್ದಾರೆ. ಅವರು ರಚನೆ ಮಾಡಿದಂತಹ ಕೃತಿಗಳನ್ನು ಕೊಟ್ಟಾರ. ಇಲ್ಲಿ ಏನು ಮಾಡ್ಬೋದು? ಯುದ್ಧಗಳನ್ನು ಕೊಡ್ಬೋದು, ಒಪ್ಪಂದಗಳನ್ನು ಕೊಡ್ಬೋದು, ಅಥವಾ ವಿಶಿಷ್ಟ ಬೆಳೆಗಳನ್ನು ಕೊಡ್ಬೋದು, ಅನ್ವರ್ಥಗಳನ್ನು ಕೊಡ್ಬೋದು, ಅಥವಾ ಕ್ರಾಂತಿಗಳಿದಾವೆ ನೋಡ್ರಿ, ಅವು ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ, ಅವುಗಳನ್ನಾದರೂ ಇಲ್ಲಿ ಕೊಡ್ಬೋದು. ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಟಾಪಿಕನ್ನು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಟಾಪಿಕ್ಕಿಗೆ ಯಾವ ರೀತಿ ಮಾದರಿ ಪ್ರಶ್ನೆಗಳು ಬರಬಹುದು ಅನ್ನೋದು ನಮ್ಮ ತಲೆಯೊಳಗೆ ಇತ್ತು ಅಂತ ಹೇಳಿದ್ರೆ ನಾವು ಅವುಗಳನ್ನು ಇನ್ನಷ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಮತ್ತೆ ಯಾವ ರೀತಿ ಕೇಳ್ಬೋದು ಪ್ರಶ್ನೆಗಳನ್ನು ಅಂತ ಹೇಳಿದ್ರೆ, ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂದು ಹೇಳಿದವರು. ಇದು ಒಂದು ಹೇಳಿಕೆ. ಈ ರೀತಿಯ ಹೇಳಿಕೆಗಳಿರ್ತಾವಲ್ಲ, ಅವುಗಳನ್ನು ನಾವು ಯಾವುದೇ ವಿಷಯ ಆಗಿರಲಿ, ಅದು ಜಿಯೋಗ್ರಫಿಯಲ್ಲಾಗಿರಲಿ, ಎಕನಾಮಿಕ್ಸಲ್ಲಾಗಿರಲಿ, ಸೋಷಿಯಾಲಜಿನಲ್ಲಾಗಿರಲಿ, ಅಥವಾ ಹಿಸ್ಟ್ರಿನಲ್ಲಾಗಿರಲಿ, ಯಾವುದೇ ವಿಷಯದಲ್ಲಿಯೂ ಕೂಡ ಈ ರೀತಿ ಹೇಳಿಕೆಗಳದಾವು ಅಂತೇಳಿದ್ರೆ ಅವುಗಳನ್ನು ಯಾರು ಹೇಳಿದರು, ಏನು ಹೇಳಿಕೆ ಹೇಳಿದರು, ಅವುಗಳನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಂಡಿರಬೇಕು. ಅಂಥ ಟೈಮ್ ಒಳಗೆ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ನಾವು ಆನ್ಸರನ್ನು ಮಾಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಚಾರ್ಲ್ಸ್ ಮೆಟಕಾಫ್ ಅವರು ಇದನ್ನು ಈ ಒಂದು ಹೇಳಿಕೆಯನ್ನು ಹೇಳಿದರು. ಇನ್ನು ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅವರು ಅಂತ ಹೇಳಿದ್ರೆ, ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳ್ಬೋದು. ಹೌದಾ? ಏನೇನು ಕೊಟ್ಟಿದ್ರು ಇಲ್ಲಿ ಅಂತ ಹೇಳಿದ್ರೆ, ಪ್ಲಾಸಿ ಕದನ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಬಕ್ಸಾರ್ ಕದನ. ಇದು ಸರಿಯಾದ ಒಂದು ಹೊಂದಾಣಿಕೆ ಯಾವುದು ಅಂತ ಹೇಳಿದ್ರೆ ADBC. ಈ ರೀತಿ ನಾನು ಕೇಳ್ಬೋದು ಅವರು. ಅಂದ್ರೆ ಇಸ್ವಿಗಳು ಗೊತ್ತಿದ್ರೆ ನಮ್ಗೆ ಅವುಗಳನ್ನು ನಾವು ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಿರ್ಬೋದು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಯ್ದೆಗಳನ್ನು ಕೇಳ್ಬೋದು ಅವರು. ಕೆಲವೊಂದಿಷ್ಟು ಕಾಯ್ದೆಗಳನ್ನು, ಸತಿ ಸಹಗಮನ ನಿಷೇಧ ಕಾಯ್ದೆ ಅಥವಾ ವರದಕ್ಷಿಣೆ ನಿಷೇಧ ಕಾಯ್ದೆ, ಈ ರೀತಿಯ ಕಾಯ್ದೆಗಳನ್ನು ಕೊಡ್ಬೋದು ಅವರು. ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಹೇಳಿ. ಅಥವಾ ರಾಜವಂಶಗಳನ್ನು ಕೊಡ್ಬೋದು, ಅಥವಾ ರಾಜರುಗಳ ಹೆಸರುಗಳನ್ನು ಕೊಡ್ಬೋದು. ಈ ರೀತಿ ನಾವು ಪ್ರಶ್ನೆಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಓದೋ ಹೊತ್ನಾಗ ಸರಿಯಾಗಿ ಓದ್ಕೋಬೇಕು. ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅವರು ಅಂತ ಹೇಳಿದ್ರೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅವರು ಅಂದ್ರೆ, ಎರಡನೇ ದೇವರಾಯನು ಗಜಬೇಂಟೆಕಾರ ಎಂಬ ಬಿರುದನ್ನು ಧರಿಸಿದ್ದನು. ಬಿ, ಎರಡನೇ ದೇವರಾಯನು ಕೇರಳ, ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣಾಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಇಲ್ಲಿ ಆಪ್ಷನ್ಸ್ ಏನಿದಾವು ಅಂತ ಹೇಳಿದ್ರೆ, 1 ಎ ಸರಿ ಮತ್ತು ಬಿ ತಪ್ಪು, 2 ಬಿ ಸರಿ ಮತ್ತು ಎ ತಪ್ಪು, 3 ಎ ಮತ್ತು ಬಿ ಎರಡೂ ಸರಿ, 4 ಎ ಮತ್ತು ಬಿ ಎರಡೂ ತಪ್ಪು. ಈ ರೀತಿನೂ ಕೇಳ್ತಾನೆ. ಇಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಅಂದರೆ ಅವರು ಕೊಟ್ಟಿರೋ ಎರಡು ಹೇಳಿಕೆಗಳ ಬಗ್ಗೆನೂ ಕೂಡ ನಮಗೆ ಗೊತ್ತಿರಬೇಕು. ಅಂಥ ಟೈಮ್ ಒಳಗೆ ಮಾತ್ರ ಇಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ಬೋದು. ಇದಕ್ಕೆ ಸರಿಯಾದಂತಹ ಉತ್ತರ ಮಾರ್ಕ್ ಮಾಡಿದ್ದೀನಿ. ಎ ಮತ್ತು ಬಿ ಇವೆರಡೂ ಕೂಡ ಸರಿಯಾಗಿ ಇದಾವೆ. ಅವರು ಒಂದು ಸರಿ ಕೊಟ್ಟು ಇನ್ನೊಂದು ತಪ್ಪನ್ನು ಕೊಡ್ಬೋದು, ಅಥವಾ ಎರಡೂ ತಪ್ಪಾಗಿಯೂ ಕೊಡ್ಬೋದು. ಎಂಥದೇ ಇರಲಿ ಪ್ರಶ್ನೆ, ನಾವು ಆನ್ಸರ್ ಮಾಡೋಕ್ಕೆ ಯಾವಾಗ ಏಬಲ್ ಆಗ್ತೇವೆ ಅಂತ ಹೇಳಿದ್ರೆ ಆ ಒಂದು ಅಂಶಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂಥ ಎಲ್ಲ ಅಂಶಗಳನ್ನು ನಾವು ಕರೆಕ್ಟಾಗಿ ಓದ್ಕೊಂಡು ನೆನ್ಪಿಟ್ಕೊಂಡಾಗ ಮಾತ್ರ ನಾವು ಎಂಥದ್ದೇ ಪ್ರಶ್ನೆ ಬರಲಿ, ಯಾವುದೇ ಮಾದರಿಯೊಳಗೆ ಕೇಳಲಿ ಅವರು, ನಾವು
ಪಟಾಪಟ್ ಅಂತ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇನ್ಯಾವ ರೀತಿ ಕೇಳ್ಬೋದು ಅಂತಂದ್ರೆ, ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆ: ಎ. ಔರಂಗಜೇಬನನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯುತ್ತಿದ್ದರು. ಸಮರ್ಥನೆ: ಆರ್. ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು. ಆಪ್ಷನ್ಸ್ ನೋಡ್ರಿ. 1. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಏನ ಸರಿಯಾದ ವಿವರಣೆ ಆಗಿದೆ. ಈಗ ಒಂದು ಅವರು ಜಿಂದಾ ಫಕೀರ್ ಅಂತ ಹೇಳಿ ಔರಂಗಜೇಬನನ್ನು ಕರೀತಾರ ಅಂತ ಕೊಟ್ಟಾರ. ಅದಕ್ಕೆ ಸಮರ್ಥನೆ ಏನು ಕೊಟ್ಟಿದಾರ ಅಂತ ಹೇಳಿದ್ರೆ, ಅವರು ಔರಂಗಜೇಬ ಆಡಂಬರದ ಜೀವನಕ್ಕೆ ಮಹತ್ವವನ್ನು ನೀಡ್ತಾ ಇರಲಿಲ್ಲ, ಸರಳವಾದ ಜೀವನ ನಡೆಸ್ತಾ ಇದ್ದ, ಹಾಗಾಗಿ ಅವನನ್ನು ಜಿಂದಾ ಫಕೀರ್ ಅಂತ ಹೇಳಿ ಕರೀತಾ ಇದ್ರು. ಈ ಪ್ರತಿಪಾದನೆಗೆ ಈ ಸಮರ್ಥನೆ ಏನಾಗಿದೆ? ಸರಿಯಾಗಿದೆ. ಈ ರೀತಿಯೂ ಕೂಡ ಪ್ರಶ್ನೆಗಳು ಬರಬಹುದು. ಮತ್ತೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಏನು ಹೇಳಿಕೆಗಳಿದ್ದಾವು? ಎ. ಇವರು ಈಗಿನ ಮೈಸೂರು ಅರಮನೆಯನ್ನು 1910ರಲ್ಲಿ ಪೂರ್ಣಗೊಳಿಸಿದರು. ಬಿ. KRS ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿ ಪಡಿಸಿದರು. ಸಿ. 1911ರಲ್ಲಿ ಮೈಸೂರು ಸಂಸತ್ ಅಭ್ಯುದಯ ಪರಿಷತ್ತನ್ನು ಪ್ರಾರಂಭಿಸಿದರು. ಡಿ. ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿದರು. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು: 1. 10ನೇ ಚಾಮರಾಜ ಒಡೆಯರ್, 2. ನಾಲ್ವಡಿ ಕೃಷ್ಣರಾಜ ಒಡೆಯರ್, 3. ಮುಮ್ಮಡಿ ಕೃಷ್ಣರಾಜ ಒಡೆಯರ್, 4. ಜಯಚಾಮರಾಜ ಒಡೆಯರ್. ಇದಕ್ಕೆ ಸರಿಯಾದಂತಹ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ರೀತಿಯಾಗಿ ಯಾವುದೋ ಒಬ್ಬ ರಾಜರು ಅವರ ಸಾಧನೆಗಳನ್ನು ಈ ರೀತಿ ಕೊಡ್ಬೋದು. ಅಥವಾ ಇಲ್ಲಿನೂ ಕೂಡ ಯುದ್ಧದ ಒಪ್ಪಂದಗಳನ್ನು ಕೊಡ್ಬೋದು. ಒಪ್ಪಂದಗಳನ್ನು ಕೊಟ್ಟು ಈ ಒಪ್ಪಂದಗಳು ಸಂಬಂಧಿಸಿರುವುದು ಅಂತಲೂ ಕೇಳ್ಬೋದು. ಅಥವಾ ಯಾವುದೇ ಒಂದು ಕಾಯ್ದೆಗೆ ಸಂಬಂಧಿಸಿದ ಅಂತಹ ಅಂಶಗಳನ್ನು ಕೊಟ್ಟು ಈ ಅಂಶಗಳು ಸಂಬಂಧಿಸಿರುವುದು ಅಂತಲೂ ಅವರು ಕೊಡ್ಬೋದು. ಇದೇ ರೀತಿ ನಾನು ನನ್ನ ಚಾನಲ್ ಒಳಗೆ ಮಾದರಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಈಗ ಫಸ್ಟ್ ನಾನು ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಜಿಯೋಗ್ರಫಿಗೆ ಸಂಬಂಧಿಸಿದಂಥ ಎಲ್ಲ ಅಧ್ಯಾಯವಾರು ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೂಡ ಬರುವಂತಹ ಇದೇ ರೀತಿಯ ಮಾದರಿ ಪ್ರಶ್ನೆಗಳನ್ನು ಬಿಡಿಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ನೋಡಬೇಕು ಅನ್ನೋದಾದರೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.